ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ 4 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸದ್ಯ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ. ಸರ್ಕಾರ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರೆ ಅಲಂಕಾರವನ್ನು ಕೆಪಿಸಿಸಿ ಮಾಡ್ತಾ ಇದೆ. ಅಲ್ಲಲ್ಲಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ತಯಾರಿ ಆಗ್ತಾ ಇದೆ. ವಿಧಾನಸೌಧದ ಬಳಿ ಕೆಪಿಸಿಸಿಯಿಂದ ಬೃಹತ್ ಕಟೌಟ್ ಅಳವಡಿಸೋದಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ. ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ರಸ್ತೆಯುದ್ದಕ್ಕೂ ಸದ್ಯ ಯೂತ್ ಕಾಂಗ್ರೆಸ್ನ ಫ್ಲಾಗ್ಗಳನ್ನು ಹಾಕಲಾಗಿದೆ. ಯೂತ್ ಕಾಂಗ್ರೆಸ್ನ ಧ್ವಜಗಳನ್ನು ಹಾಕಲಾಗಿದೆ. ಬ್ಯಾನರ್ಗಳಿದ್ದಾವೆ, ಕಟೌಟ್ಗಳಿದ್ದಾವೆ. ನೋಡ್ತಾ ಇದ್ದೀರಿ. ಈ ಬ್ಯಾನರು ಕಟೌಟ್ಗಳನ್ನು ಹಾಕೋದಕ್ಕೆ ಹೈಕೋರ್ಟ್ನ ಸೂಚನೆ ಇದೆ, ಹಾಕಂಗಿಲ್ಲ ಅಂತ. ಬಟ್ ಆಡಳಿತ ಪಕ್ಷ ಹಾಕ್ತಿದ್ದಾರೆ. ಎಲ್ಲ ಕಡೆ ವಿಧಾನಸೌಧದಿಂದ ರಾಜಭವನದವರೆಗೆ, ಈ ಕಡೆ ಮೆಜೆಸ್ಟಿಕ್ನಿಂದ ಶುರುವಾಗಿದೆ ಅದು, ಮತ್ತೊಂದು ರಸ್ತೆಯ ಮುಖಾಂತರ ರಾಜಭವನದವರೆಗೆ ಎಲ್ಲ ಕಡೆ ಯೂತ್ ಕಾಂಗ್ರೆಸ್ನ ಫ್ಲಾಗ್ಗಳಿದ್ದಾವೆ, ಬ್ಯಾನರ್ಗಳಿದ್ದಾವೆ, ಕಟೌಟ್ಗಳಿದ್ದಾವೆ, ಫೋಟೋಗಳಿದ್ದಾವೆ. ಎಲ್ಲ ನೋಡ್ತಾ ಇದ್ದೀರಿ ನೀವು. ಒಬ್ಬೊಬ್ಬ ನಾಯಕನ ಫೋಟೋ, ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ ಬ್ಯಾನರ್ಗಳು ಗಮನಿಸ್ತಾ ಇದ್ದೀರಿ. ವಿಧಾನಸೌಧ, ಹೈಕೋರ್ಟು, ರಾಜಭವನ ಇದರ ಸುತ್ತಮುತ್ತ ಅಲ್ಲಲ್ಲಿ ರಸ್ತೆಯುದ್ದಕ್ಕೂ ಕಟೌಟ್ಗಳನ್ನು, ಬ್ಯಾನರ್ಗಳನ್ನು ಹಾಕಲಾಗಿದೆ. ನೋಡ್ತಾ ಇದ್ದೀರಿ. ಬುಧವಾರ ಸಂಜೆ 4:05 ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಸಮಾರಂಭವನ್ನು ಸರಳವಾಗಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಸಂಭ್ರಮಕ್ಕೇನು ಕೊರತೆ ಇಲ್ಲ. ರಾಜಭವನದ ಒಳಗಡೆ ಎಲ್ರಿಗೂ ಅವಕಾಶ ಆಗಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಡಿ.ಕೆ.ಸಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನಾವು ವಿಧಾನಸೌಧದ ಮುಂದುಗಡೆ ನಾವು ಗಮನಿಸಬಹುದು. ವಿಧಾನಸೌಧ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧದ ಮುಂದುಗಡೆ ಭಾರಿ ಕಟೌಟ್ಗಳನ್ನು, ಬ್ಯಾನರ್ಗಳನ್ನು ಹಾಕಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಸರಿಸುಮಾರು ಹೈಕೋರ್ಟ್ನ ಮುಂದುಗಡೆ, ಅಂದರೆ ಹೈಕೋರ್ಟ್ನ ಎಡ ಮತ್ತು ಬಲಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಟೌಟ್ಗಳನ್ನು ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಬೊಂಬನ್ನು ಈಗಾಗಲೇ ಸೆಟ್ ಮಾಡಲಾಗ್ತಾ ಇದೆ. ಯಾಕೆಂತಂದ್ರೆ 40-100 ಅಂದ್ರೆ 40 ಅಡಿ ಎತ್ತರ, 100 ಅಡಿ ಅಗಲ ಇರತಕ್ಕಂಥ ಕಟೌಟ್ಗಳನ್ನ ವಿಧಾನಸೌಧದ ಮುಂದುಗಡೆ ಹಾಕಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಭಿಮಾನಿಗಳು ನಿರ್ಧಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕಾರ್ಮಿಕರು ಈಗಾಗಲೇ ಕಟೌಟ್ ಅನ್ನ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಬಂದಿರತಕ್ಕಂಥ ಕಾರ್ಮಿಕರು ಈಗಾಗಲೇ ಅಂತಿಮ ಸುತ್ತಿನ ಪ್ರಯತ್ನ, ಅಂದರೆ ಅಂತಿಮ ಸುತ್ತಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ವಿಧಾನಸೌಧ ಮುಂದುಗಡೆ ಇರತಕ್ಕಂಥ ಹೈಕೋರ್ಟ್ನ ಬಲಭಾಗದಲ್ಲಿರ್ತಕ್ಕಂಥ ಕಟೌಟು. ಇನ್ನು ನಾವು ಇನ್ನೊಂದ್ಸಲ ಗಮನಿಸಬಹುದು, ಹೈಕೋರ್ಟ್ನ ಎಡಭಾಗದಲ್ಲಿ ಅಲ್ಲಿ ಸುಮಾರು 40 ಅಡಿ ಎತ್ತರದ, 100 ಅಡಿ ಏನು ಅಗಲ ಇರತಕ್ಕಂಥ ಕಟೌಟ್ಗಳನ್ನು ಹಾಕಬೇಕು ಅನ್ನೋ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ತಯಾರಿಗಳು ಕೂಡ ಮುಂದುವರೆದಿದೆ. ಡಿ.ಕೆ. ಶಿವಕುಮಾರ್ ಅವರ ಹೋರಾಟದ ಎಲ್ಲ ಅವರ ವಿವಿಧ ಹಂತದ ಹೋರಾಟದ ಕುರಿತಾಗಿರ್ತಕ್ಕಂಥ ಛಾಯಾಚಿತ್ರಗಳನ್ನು, ಅಂದರೆ ಅಲ್ಲಿ ಫೋಟೋಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಹೈಕಮಾಂಡ್ ನಾಯಕರುಗಳು, ಸಿದ್ದರಾಮಯ್ಯ ಒಳಗೊಂಡಂತೆ ಕಾಂಗ್ರೆಸ್ನ ಮುಖಂಡರ ಎಲ್ಲ ಫೋಟೋಗಳು, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಾಗೆ ಎಲ್ಲರ ಫೋಟೋಗಳನ್ನು ಕೂಡ ಇಲ್ಲಿ ಹಾಕ್ತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಮಾಣ ವಚನವನ್ನು ಅತ್ಯಂತ ಅದ್ಧೂರಿಯಾಗಿ ನೇರ ಪ್ರಸಾರಕ್ಕೆ ಅನುಕೂಲ ಆಗುವ LED-ಗಳನ್ನು ಕೂಡ ಹಾಕಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂತಿಮದ ತಯಾರಿಗಳು ಕೂಡ ಈಗಾಗಲೇ ಮುಂದುವರೆದಿದೆ. ಹೈಕೋರ್ಟ್ನ ಎಡ ಮತ್ತು ಬಲಭಾಗದಲ್ಲಿ, ಅಂದರೆ ವಿಧಾನಸೌಧ ಎದುರುಗಡೆ ನಾವು ಬಹಳ ಸ್ಪಷ್ಟವಾಗಿ ಅನಿಸ್ಬೋದು. ನನ್ನ ಎಡಭಾಗದಲ್ಲಿ ವಿಧಾನಸೌಧ ಇರ್ತಕ್ಕಂಥ, ವಿಧಾನಸೌಧದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧ ಮುಂದೆ ಪ್ರಮಾಣವಚನ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಲಾಗಿತ್ತು ಮೆಟ್ಲ ಮೇಲೆ. ಆದರೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅದರ ಎದುರುಗಡೆ ಈಗ ವಿಧಾನಸೌಧ ಮೆಟ್ಲ ಎದುರುಗಡೆ, ಅಂದರೆ ಹೈಕೋರ್ಟ್ನ ಎಡ ಮತ್ತು ಬಲಭಾಗದಲ್ಲಿ ಕಟೌಟ್ಗಳನ್ನು ಹಾಕೋದ್ರ ಮೂಲಕ ಈ ಒಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭನ ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಕೊನೆಯ ಹಂತದ ತಯಾರಿಗಳು ಕೂಡ ಈಗಾಗಲೇ ಮುಂದುವರೆದಿದೆ. ಜೊತೆಗೆ ಏರ್ಪೋರ್ಟ್ ಹೋಗ್ತಕ್ಕಂಥ ರಸ್ತೆಗಳಿರ್ಬೋದು, ನಗರದ ತುಂಬ
ಕೂಡ ಬ್ಯಾನರ್ಗಳನ್ನು ಹಾಕ್ತಕ್ಕಂಥದ್ದು, ಕಟೌಟ್ಗಳನ್ನು ಹಾಕಲಿಕ್ಕೆ ಈಗಾಗಲೇ DKC ಅಭಿಮಾನಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಸರಳವಾಗಿ ಪ್ರಮಾಣವಚನ ಕಾರ್ಯಕ್ರಮ ನಡೀಬಹುದು, ಆದರೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣವನ್ನ ಅತ್ಯಂತ ಸಂಭ್ರಮದಿಂದ ಅದನ್ನು ಸ್ವಾಗತ ಮಾಡ್ತಕ್ಕಂಥ ಜೊತೆಗೆ ಬಹಳ ದೊಡ್ಡ ಮಟ್ಟದ ಒಂದು ವೈಬ್ ಕ್ರಿಯೇಟ್ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನ ಈಗಾಗಲೇ ಮಾಡಲಾಗ್ತದೆ. ಬುಧವಾರ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಈಗಿನಿಂದಲೇ ತಯಾರಿಗಳು ಈಗಾಗಲೇ ನಡೀತಾ ಇರುವಂಥದ್ದು. ಕ್ಯಾಮರಾ ವೆಂಕಟೇಶ್ ಜೊತೆ ಆನಂದ್ ಪೈ ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.